ಎಲ್ಲರಿಗೂ ನಮಸ್ಕಾರ. ಜನರ ಸಂಭ್ರಮ ಸಡಗರ ನೋಡಿದ್ರೆ ಗೊತ್ತಾಗುತ್ತೆ ನಾವು ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಇದ್ದೀವಿ ಅಂತ ಹೇಳಿ. ಧರ್ಮಸ್ಥಳ ಅಂದ ತಕ್ಷಣ ನಮಗೆ ನೆನಪಾಗೋದು ಮಂಜುನಾಥ ಸ್ವಾಮಿ. ವಿಶೇಷವಾಗಿ ಲಕ್ಷ ದೀಪೋತ್ಸವದಲ್ಲಿ ಇಲ್ಲಿ ಆಗುವಂತಹ ಅಲಂಕಾರಗಳು, ಸಂಭ್ರಮಗಳು, ಸಡಗರಗಳು, ಹೊತ್ತುವಂತಹ ಲಕ್ಷ ದೀಪಗಳು ಲಕ್ಷ ದೀಪೋತ್ಸವದ ವೈವಿಧ್ಯತೆಯನ್ನು ಸಾರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಧರ್ಮಸ್ಥಳ ಹೇಗೆ ಕಂಗೊಳಿಸ್ತಾ ಇದೆ, ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೂವಿನ ಅಲಂಕಾರಗಳಿಂದ ಹೇಗೆ ಕಂಗೊಳಿಸ್ತಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ರಾಮು ಅಂತ ಬೆಂಗಳೂರು. ಸುಮಾರು 13-14 ವರ್ಷದಿಂದ ಮಾಡ್ತಾಯಿದ್ವಿ. ಮುಂಚೆ ನಮ್ಮ ಬ್ರದರ್ ಮಾಡ್ತಾಯಿದ್ರು. ಅವರು ಎಕ್ಸ್ಪೈರಿ ಆದಮೇಲೆ ಅವರು ಇದನ್ನ ನಾವು ತೊಗೊಂಡು ಮತ್ತು ಅವರು ಫ್ರೆಂಡ್ಸು, ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಬಂದು ನಮಗೆ ಲಕ್ಷ ದೀಪೋತ್ಸವ ಅಂದರೆ ಸುಮಾರು ಒಂದು ತಿಂಗಳಿಂದ ಇದು ತಯಾರಿ ಇರುತ್ತೆ. ಅಂದರೆ ಕೆಲವ್ರದ್ದು ಐಟಮ್ ಇರುತ್ತೆ, ಅವ್ರ ಹತ್ರ ತೊಗೊಳ್ತೀವಿ ಸೇವೆ ಅಂತ. ಮತ್ತು ಹೂವನ್ನ ಬಂದು ಸ್ಪಾನ್ಸರ್ಗಳು ಕೊಡ್ತಾರೆ, ಇದೆಲ್ಲ ಮಾಡ್ತೀವಿ. ಲಾಸ್ಟ್ 3 ಡೇಸಲ್ಲಿ ನಮಗೆ ಇಲ್ಲೇ ಟೆಂಪಲ್ಗೆ ಬಂದು ಎಲ್ಲ ಅಲಂಕಾರಗಳು ಮಾಡಿ ಎಲ್ಲ ಇದು ಮಾಡ್ತೀವಿ. ಇದು ಪ್ರಿಪೇರ್ಡ್ ಬಂದು 1 ತಿಂಗಳಿಂದ ನಡೀತಾ ಇರುತ್ತೆ. ಇದು ಸುಮಾರು ನನಗೆ ಒಂದು 300-350 ಜನ ಸೇರ್ತೀವಿ ಇದಕ್ಕೆ. ಯಾರೂ ಸಂಬಳಕ್ಕಂತ ಮಾಡೋಲ್ಲ, ಎಲ್ಲ ಸೇವೆಗೆ ಅಂತಲೇ ಮಾಡೋದು. ಸೊ ಎಲ್ಲರಿಗೂ ಸಹಕಾರ ಇದೆ ಸರ್. ಇದು ಒಂದು ಸಿಕ್ಕಿರೋದು ನಮಗೆ ಒಂದು ಅದೃಷ್ಟ ಅಂದ್ಕೊಳ್ತೀವಿ. ಲಕ್ಷಾಂತರ ಜನ ಮಾಡೋಕ್ಕೆ ತಯಾರಿದ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ, ಇದು ನಮ್ಮ ಅದೃಷ್ಟ ಅಂದ್ಕೊಳ್ತೀವಿ. ಮತ್ತು ಮಾಡಿದ್ಮೇಲೆ ತುಂಬ ಖುಷಿ ಇದೆ. ನಮಗೆ ಹೆಸರು ಇಲ್ಲ ಅಂದ್ರೂ, ಹೆಸರು ಬರಲಿಲ್ಲ ಬರೋಲ್ಲ, ನಮಗೆ ಆ ಒಂದು ಮಾಡ್ತಾಯಿದ್ದೀವಿ, ಒಂದು ದೇವ್ರ ಸೇವೆ ಮಾಡ್ತಾಯಿದ್ದೀವಿ ಅಂತ ತುಂಬಾ ಖುಷಿ ಇದೆ. ಎಲ್ಲರಿಗೂ ಇದೆ, ಸೊ ನಮಗೂ ಇದೆ. ಇಲ್ಲ, ಚೆನ್ನಾಗಿದ್ದೀವಿ. ಈ ಕ್ಷೇತ್ರಕ್ಕೆ ಬಂದಮೇಲೆ ನಾವು ಲೈಫಲ್ಲಾಗಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಏನು ಆ ಥರ ಏನಿಲ್ಲ. ಇನ್ನೂ ನಮಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಈ ಸೇವೆ, ಈ ಡೆಕೋರೇಷನ್ ನಮ್ಮ ಸೇವೆ ಸಿಕ್ಕಿರೋದೇ ನಮ್ಮ ಅದೃಷ್ಟ ಮತ್ತು ಪುಣ್ಯ ಅನಿಸುತ್ತೆ. ಮುಗುಳ್ನಗುವ ಮಂಜುನಾಥನಿಗೆ ಲಕ್ಷ ದೀಪಗಳ ಅಲಂಕಾರ, ಸಾವಿರಾರು ಹೂಗಳಿಂದ, ಪುಷ್ಪಗಳಿಂದ ಆತನನ್ನು ಅರ್ಚಿಸಿ ಅವನಿಗೋಸ್ಕರ ಎಲ್ಲವನ್ನು ಕೂಡ ಸಮರ್ಪಿಸಿದ್ದಾರೆ ಎಲ್ಲ ಭಕ್ತರು. ಸೊ ಇದಾಗಿತ್ತು ಈ ವರ್ಷದ ಲಕ್ಷ ದೀಪೋತ್ಸವದಲ್ಲಿ. ಲಕ್ಷ ದೀಪಗಳಿಂದ ಹಾಗೆ ವಿವಿಧ ರೀತಿಯ ಹೂಗಳಿಂದ ಮಂಜುನಾಥ ಸ್ವಾಮಿಯನ್ನು ಅಲಂಕರಿಸಿದ ರೀತಿ. ಕ್ಯಾಮ್ರಾ ಪರ್ಸನ್ ಅಂಕಿತ್ ರೈ ಜೊತೆ ಅರ್ಚಿತ್ ಜೈನ್, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.